ಬಹಳ ವರ್ಷಗಳ ನಂತರ ಬೆಂಗಳೂರಿನಲ್ಲಿ ಜಿಬಿಎ ಚುನಾವಣೆ ನಡೆಯುತ್ತಿದೆ. ಜೂನ್ ಅಂತ್ಯದಲ್ಲಿ ಚುನಾವಣೆ ನಡೆಯಲಿದ್ದು ಈಗಾಗಲೇ ಸಿದ್ಧತೆಗಳು ಕೂಡ ಆರಂಭವಾಗಿದೆ. ಮೊದಲ ಹಂತವಾಗಿ ಕರಡು ಮತದಾರರ ಪಟ್ಟಿಯನ್ನ ಪ್ರಕಟಿಸಲಾಗಿದೆ. ಕೊನೆಯ ಹಂತದ ಕರಡು ಮತದಾರರ ಪಟ್ಟಿಯನ್ನ ಶೀಘ್ರದಲ್ಲೇ ಪ್ರಕಟಿಸಲಾಗುವುದು. ಈ ಪಟ್ಟಿಯಲ್ಲಿ 45,69,193 ಪುರುಷರು, 43,20,583 ಮಹಿಳೆಯರು ಮತ್ತು 1,635 ಇತರೆ ಮತದಾರರ ಹೆಸರುಗಳಿದ್ದು ವಿವರಗಳು ಅಧಿಕೃತ ವೆಬ್ಸೈಟ್ ನಲ್ಲಿ ಲಭ್ಯವಿದೆ. ಈ ಪಟ್ಟಿಯಲ್ಲಿ ನಿಮ್ಮ ಹೆಸರನ್ನ ಪರಿಶೀಲಿಸುವುದು ಹೇಗೆ ಅಂತ ತಿಳಿಯೋಣ. ಹಂತ 1, ಮೊದಲು ಗ್ರೇಟರ್ ಬೆಂಗಳೂರು ಅಥಾರಿಟಿ ವೆಬ್ಸೈಟ್ ನ ಓಪನ್ ಮಾಡಿ. ಹಂತ 2, 3 ಆಯ್ಕೆಗಳು ಕಾಣಿಸುತ್ತೆ. 1, ಇಪಿಐಸಿ ಸಂಖ್ಯೆ ಮೂಲಕ ಹುಡುಕುವುದು. 2, ಹೆಸರಿನ ಮೂಲಕ ಹುಡುಕುವುದು. 3, ಮತದಾನ ಕೇಂದ್ರವಾರು ಹುಡುಕುವುದು. ಈ ಆಯ್ಕೆಗಳಲ್ಲಿ ಯಾವುದನ್ನಾದ್ರೂ ಬಳಸಿಕೊಂಡು ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯೇ ಎಂದು ಪರಿಶೀಲನೆಯನ್ನ ಮಾಡಬಹುದು. ಇಪಿಐಸಿ ಸಂಖ್ಯೆ ಇಲ್ಲದಿದ್ದರೆ ಸರ್ಚ್ ಬೈ ನೇಮ್ ಆಯ್ಕೆ ಬಳಸಿ. 3ನೇ ವಿಧಾನದಲ್ಲಿ ಹುಡುಕಲು ಮೊದಲು ಕಾರ್ಪೊರೇಷನ್ ಹೆಸರು ಅಂದ್ರೆ ಬೆಂಗಳೂರು ನಾರ್ತ್, ಸೌತ್, ಈಸ್ಟ್, ವೆಸ್ಟ್ ಅಥವಾ ಸೆಂಟ್ರಲ್, ವಾರ್ಡ್ ಹೆಸರು ಹಾಗೂ ಪೋಲಿಂಗ್ ಸ್ಟೇಷನ್ ಹೆಸರನ್ನ ತಿಳಿದಿರಬೇಕು. ಬಳಿಕ ಪಿಡಿಎಫ್ ರೂಪದಲ್ಲಿ ಮತದಾರರ ಪಟ್ಟಿಯನ್ನ ನೀಡಲಾಗುತ್ತೆ. ಆ ಪಟ್ಟಿಯಲ್ಲಿ ಬಳಕೆದಾರರು ಪುಟಗಳನ್ನ ಸ್ವತಃ ಸ್ಕ್ರೋಲ್ ಮಾಡಿ ತಮ್ಮ ಹೆಸರನ್ನ ಹುಡುಕಿ. ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಕಾಣಿಸದೇ ಇದ್ದರೆ ನ್ಯಾಷನಲ್ ವೋಟರ್ ಸರ್ವಿಸ್ ಪೋರ್ಟಲ್ ವೆಬ್ಸೈಟ್ ನಲ್ಲಿ ನಿಮ್ಮ ನೋಂದಾಯಿತ ಮೊಬೈಲ್ ಸಂಖ್ಯೆಯ ಮೂಲಕ ಹೊಸದಾಗಿ ಹೆಸರು ನೋಂದಾಯಿಸಬಹುದು. ಇದರ ಜೊತೆಗೆ ಸಮೀಪದ ಪಾಲಿಕೆ ಕಚೇರಿ ಅಥವಾ ಬೆಂಗಳೂರು 1 ಕೇಂದ್ರಗಳಲ್ಲಿ ಭೇಟಿ ನೀಡಿ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ.